ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ. ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಸಾರ್ವಜನಿಕ ದುಡ್ಡ ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು ಬಿಡಿ. ಅಧ್ಯಕ್ಷರೇ, ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು, ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು ಒಂದೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ತೆಗಿಸಿ ನೋಡ್ರಿ, ಯಾವಾಗ ವಿರೋಧ ಮಾಡೇವ್ ನಾವು? ಯಾವಾಗ ವಿರೋಧ ಮಾಡಿಲ್ಲ ಗ್ಯಾರಂಟಿಗೆ. ಪ್ರತಿಪಕ್ಷ ಅಲ್ಲ ಅವ್ರದ್ದು. ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ DK ಶಿವಕುಮಾರ್ ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತತೆ. ಬರೋದು ಇಲ್ಲ, ಯಾವ ಬರಲ್ಲ 100%. ನೀವೇ ಉತ್ತರ ಕೊಡ್ತೀರಾ? ಬರಲ್ಲ. ಆಯ್ತು, ಯಾಕೆ ನೀವು ಪ್ರತಿಯೊಂದಿಗೆ ಉತ್ತರ ಕೊಡ್ತೀರಿ? ಪ್ರತಿಯೊಂದು ಉತ್ತರ ಕೊಟ್ಟರೆ ಆಗ್ತದ? ಬರಲ್ಲ, ಅವ್ರು ಸಾಧ್ಯ ಮಾತಾಡಬೇಡ. ಕೂತ್ಕೊಳ್ಳಿ, ಸಾಧ್ಯನೇ ಇಲ್ಲ. ನಿಮ್ಮ ಟೈಮಲ್ಲಿ ಮಾತಾಡಿ. ಏನು ನೀವು ಉತ್ತರ ಏನ್ ಮಾತಾಡ್ತೀರಿ? ನೀವು ಆಕ್ಷನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಸಾಧ್ಯ ಇಲ್ಲ. ಶಿವಕುಮಾರ್ ಅವರು ಇಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ. ನಾನು ರಾಹುಲ್ ಗಾಂಧಿ ಮಾಡ್ತಾರೋ ನೀವು ಈಗ ಸ್ವಾಮಿ ಅವರೇ, ನರೇಸ್ವಾಮಿ ಅವರೇ, ಸಾಧ್ಯನೇ ಇಲ್ಲ. ಗ್ಯಾರಂಟಿ ಫಾಲೋ ಮಾಡ್ತಕ್ಕಂಥ ನೀವು ಈಗ ದೆಹಲಿಯಲ್ಲಿ ಇವ್ರು 5 ಗ್ಯಾರಂಟಿ ಕೊಟ್ರು, ಆ ಮನುಷ್ಯ 25 ಗ್ಯಾರಂಟಿ ಕೊಟ್ಟ, ಅವನೇ ಝೀರೋ. ಈಗ ಆ ಮನುಷ್ಯನೇ ಝೀರೋ. ಅದಕ್ಕೆ ನಾನು ಗ್ಯಾರಂಟಿ ಬಗ್ಗೆ ನನ್ನೆಲ್ಲ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿ. ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ. ನಾನು ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ದೀನಿ. 50 ಕೊಡಿ ಅಂತ ಹೇಳಿ ನಮ್ದೇನು ವಿರೋಧ ಇಲ್ಲ. ಇವರು ಬೇಗ ಪಾಪರ ಅವ್ರಿ ಅಂತ ಈಗ ದಿಲ್ಲಿಯಲ್ಲಿ ಏನ್ ಗತಿಯಾಗಿದೆ ಅಂತಾರೆ. ಅಂದ್ರೆ ನಮ್ ಬೆದರಿಸ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಆಗಿಲ್ಲ, ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರದು. ಅದೇ ಒಂದೇ ನಿಮಿಷ. ಮಾನ್ಯ DK ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಅವ್ರು ಹೇಳಿದ್ರು, ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಕರೆಕ್ಟಾ? ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ. ಒಂದ್ ನಿಮಿಷ ಸಾವಧಾನವಾಗಿದ್ರೆ, ಒಂದೇ ನಿಮಿಷ ಯಾರಲ್ಲಿ ಮಾತಾಡಬೇಡಿ. ಮಾತಾಡ್ಲಿ, ಉತ್ತರ ಕೊಡ್ಲಿ, ಮತ್ತೆ ಚರ್ಚೆ ಮಾಡುವಲ್ಲ. ನಾನು ದೇಶನೇ ಮೆಚ್ಚಿದೆ, ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿಗೆ ದುಡ್ಡೇ ಇಲ್ಲ. ತೆಲಂಗಾಣದ CM ರೇವಂತ್ ರೆಡ್ಡಿ ತಿಂಗಳಿಗೆ 18,500 ಕೋಟಿ ಬೇಕು. ಉಳಿಕೆ 55,000 ಬೇಕು. CM ಆದ್ಮೇಲೆನೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ. ಸಮಾವೇಶದಲ್ಲಿ ಮಾತಾಡಿದವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ 18,500 ಕೋಟಿ ಆದಾಯ ಬರುತ್ತದೆ. ಈ ಪೈಕಿ 6,500 ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ. ಇನ್ನುಳಿದ 6,500 ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ. ಹೀಗಾಗಿ ಒಟ್ಟು 13,000 ಕೋಟಿ ರುಗಳು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ. ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ 5,000 ಕೋಟಿ ಮಾತ್ರ. ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ
ಇಲ್ಲೆಲ್ಲ ಕರೆಕ್ಟ್ ಅಂತ ಹೇಳಿ. ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಇಲ್ಲಿ ಸರಿ ಉಂಟು ಅಂತ ಹೇಳಿ. ತೆಲಂಗಾಣಕ್ಕೆ ಹೋಗಿರಿ ನೀವು. ತೆಲಂಗಾಣದ ವಿಧಾನಸಭೆ ಈ ರಾಜ್ಯದ ಕಡಿಮೆ ಮಾಡಿದ್ರು. ಮೋದಿ ಗ್ಯಾರಂಟಿ ಪ್ರದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಚರ್ಚೆ ಮಾಡಿ ನಾನೆಲ್ಲ ಹೇಳ್ತಾ ಇರೋದು ಮುಖ್ಯಮಂತ್ರಿ ತಿಂಗಳಿದ್ದು ಅವ್ರನ್ನ ಎಲೆಕ್ಟ್ ಮೋದಿ ಕಿ ಗ್ಯಾರಂಟಿ ಕೇಂದ್ರ ಸರ್ಕಾರ 5 ಲಕ್ಷ 12,000 ಕೋಟಿ ರೂಪಾಯಿ ಬರೀ ಮೋದಿ ಕಿ ಗ್ಯಾರಂಟಿನಲ್ಲಿ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ 5.12 lakh crores ಇವತ್ತು ಮೋದಿ ಕಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮಗೆ 1 ಕೋಟಿ ರೂಪಾಯಿ ಬರಬೇಕು, ಇನ್ನ ಬಂದಿಲ್ಲ. ಆಮೇಲೆ ಮಾತಾಡಿ ಕಾಂಗ್ರೆಸ್ ಅಲ್ಲಿ ನೀವು ಮಾತಾಡಿ, ಅವಕಾಶ ಕೊಟ್ರೆ ಮಾತಾಡಿ. ಕಾಂಗ್ರೆಸ್ ಅಧ್ಯಕ್ಷರೇ ಅಶೋಕಣ್ಣ ಅಧ್ಯಕ್ಷರೇ ನಾನು ಒಂದೇ ಲೈನು ಮ್ಯಾನಿಫೆಸ್ಟೋನಲ್ಲಿ ಮೋದಿ ಕೊನೆ ಲೈನು ಅವ್ರು ಹೇಳಿದ್ದಾರೆ ಇಡೀ ದೇಶ. ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ. ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿ. ಡಿಲಿಮಿಟೇಷನ್ ಚಂದ್ರಪ್ಪ ಬೇಡ, ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು, ನಾನಲ್ಲ. ಇವರೇ ಎಲೆಕ್ಟ್ ಮಾಡಿದಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್. ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಅವರೇ ಗ್ಯಾರಂಟಿ ಆಗಲ್ಲ. ಬಿಜೆಪಿ ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಕೋನ್ರೆಡ್ಡಿ ಕೂತ್ಕೊಳ್ಳಿ. ಸಮಾಧಾನ. ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ, ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ MLA ಗಳ ಮಕ್ಕಳು ಅಧ್ಯಕ್ಷರಾಗ್ಯಾರ ಅನ್ನೋದು ಒಂದ್ ಸ್ವಲ್ಪ ಸದನ ಮುಂದೆ ಬೆಳಕು. ಎಷ್ಟು ಜನ ಬಿಜೆಪಿ ಅವ್ರ ಮಕ್ಕಳು ಶಾಸಕರಾಗವ್ರೆ, ಏನ್ ಶಬ್ದಕ್ಕೆ ಮಾತಾಡ್ತೀರಿ? ಅವ್ರೇನ್ ಮಾತಾಡ್ತಾರೆ, ನೀವೇನ್ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ನಮ್ದು ಚರ್ಚೆ ಗ್ಯಾರಂಟಿ ಬಗ್ಗೆ ಸಂಪೂರ್ಣ ಬೆಂಬಲ ಐತಿ, ಅದ್ರ ಬಗ್ಗೆ ಏನಿಲ್ಲ. ಈ ಕಮಿಟಿ ಬಗ್ಗೆ ಚರ್ಚೆ ಐತಿ, ಕಮಿಟಿ ಬಗ್ಗೆ ಮಾತಾಡಿ. ನೀವು ಉತ್ತರ ಕೊಡಲಿಲ್ಲ. ದುಡ್ಡು ಕೇಳಿದಿಲ್ಲ. ಪ್ರಶ್ನೆ ಗೌರ್ಮೆಂಟ್ ಉತ್ತರ ಉತ್ತರ ಕೇಳಿ ಈಗ. ಆಯ್ತು, ಉತ್ತರ ಕೇಳಿ. ಸರ್ಕಾರ ಉತ್ತರ ಮತ್ತೆ ಚರ್ಚೆ ಮಾಡಿ. ಎಲ್ಲ ಯಾರಿಗೂ ತೊಂದರೆ ಇಲ್ಲ. ಚರ್ಚೆ ನೋಡಿ, ಉತ್ತರ ಬರಲಿ ಮತ್ತೆ ಚರ್ಚೆ ಮಾಡಿ.